ಹೆಲ್ದಿ ಆ್ಯಂಡ್ ಈಸಿ ವೇಯಲ್ಲಿ ಮನೇಲೆ ಹೇಗೆ ಮೋಮೋಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಮೋಮೋಸ್ ಮಾಡ್ಕೊಂಡು ತಿಂದರೆ ಮತ್ತೊಂದು ಸರಿ ನೀವು ಹೊರಗಡೆ ತಿನ್ನೋದೇ ಇಲ್ಲ, ಮನೇಲೇ ಮಾಡ್ಕೊಂಡು ತಿಂತೀರಾ. ಫಸ್ಟ್ ಮೈದಾ ಹಿಟ್ಟು ಕಲಸಿಟ್ಕೊಂಡು ಬಿಡಬೇಕು, ನೆನಿಬೇಕು ಅದು. ನೆಕ್ಸ್ಟು ಇಲ್ಲಿ ತೋರಿಸ್ತಾ ಇರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ತುಂಬ ಕ್ಯಾಬೇಜ್ ಬೇಕಾಗಿರೋದ್ರಿಂದ ಅದನ್ನು ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿಬಿಟ್ಟು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ತುಪ್ಪದ ಬದಲು ಆ್ಯಕ್ಚುಲಿ ಬೆಣ್ಣೆ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದೇ ಹಾಕ್ಕೊಂಡು ಹೋಗಬೇಕು. ಹಾರ್ಡಾಗಿ ಇರೋಂಥ ತರಕಾರಿ ಇಟ್ ಟೇಕ್ಸ್ ಟೈಮ್ ಟು ಕುಕ್, ರೈಟ್? ಸೊ ಒಂದೊಂದೇ ತರಕಾರಿ ಹಾಕ್ತಾ ಅದನ್ನು ಬೇಯಿಸ್ತಾ ಹೋಗಬೇಕು. ಇದನ್ನೇ ಹೊರಗಡೆ ತಿಂದರೆ ಸಾಕಾಗೋದಿಲ್ಲ, ಮತ್ತು ಮನೇಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ. ಈ ವೆಜಿಟೇಬಲ್ಸ್ ಜೊತೆಗೆ ನಿಮಗೆ ಬೇಕಾಗಿರೋಂಥ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಮಶ್ರೂಮ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು. ಬರೀ ನಿಮಗೆ ಪನ್ನೀರ್ದಷ್ಟೇ ಬೇಕು ಅಂತ ಆದ್ರೂ ವೆಜಿಟೇಬಲ್ಸ್ ಎಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಹೀಗೆ ಒಂದೊಂದೇ ತರಕಾರಿ ಹಾಕ್ತಾ ಬಾಡಿಸ್ಕೊಂಡು ಹೋಗಬೇಕು. ಹೀಗೆ ಮಿಡಲಲ್ಲಿ 1/2 ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. ಕ್ರಶ್ಡ್ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಬಾಯಲ್ಲಿ ಸಿಕ್ಕಾಗ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ಮಿಕ್ಸ್ ಮಾಡಿದಾಗ ನೋಡಿ ಕಲರೇ ಚೇಂಜ್ ಆಗೋಯ್ತು. ನೆಕ್ಸ್ಟ್ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಲೋ ಇಟ್ಬಿಟ್ಟು ಇದಕ್ಕೆ ಸೋಯಾ ಸಾಸ್ ಹಾಕಿ ಸ್ಲರ್ರಿ ರೆಡಿ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಸ್ಲರ್ರಿ 1/2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಆದರೆ ಸಾಕು. ಇಷ್ಟು ನೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಸ್ಲರ್ರಿನ ಬಾಂಡಿಂಗ್ಗೋಸ್ಕರ ವೆಜಿಟೇಬಲ್ಸ್ಗೆ ಹಾಕ್ಕೊಳ್ಬೇಕು, ಬಾಡಿಸ್ಕೊಂಡಿರೋ ವೆಜಿಟೇಬಲ್ಸ್ಗೆ. ಇದಕ್ಕೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೋಮೋಸ್ ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ನಿಮಗೆ ಯಾವ ಥರ ಬೇಕೋ ಆ ಥರದ ಶೇಪಲ್ಲಿ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ನಿಮಗೆ ಬೇಕಾಗಿರೋ ಅಂಥ ಮಯೋನೈಸು ಸಾಸ್ಗಳ ಜೊತೆ ತಿಂದ್ರಾಯ್ತು.